ಮಾಲೂರು ಶಕ್ತಿ ದೇವತೆ ಮಾರಿಯಮ್ಮ ದೇವಸ್ಥಾನದಲ್ಲಿ ಒಂದು ಇವತ್ತೇನು ಆ ತಾಯಿಯ ಪಾದಗಳಿಗೆ ಏನ್ ಕೋರ್ಕೊಂತೀನಿ ಅಂದ್ರೆ, ನಮ್ಮ ಸ್ನೇಹಿತರು, ಸೋದರರು, ಸಮಾಜ ಸೇವಕರು, ವಕೀಲರಾದಂಥ ಮುರಳಿ ಮೋಹನ್ ಅಣ್ಣನವರಿಗೆ ದಯಾಮಯವಾದಂಥ ಭಗವಂತನು ಆಯುಸ್ಸನ್ನ ಕೊಡ್ಲಿ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಒಂದು ವಕೀಲ ವೃತ್ತಿ ಮತ್ತು ಸಮಾಜ ಸೇವೆ ಮುಖಾಂತರವಾಗಿ ತಾಲೂಕಿನಲ್ಲಿ ಬಡವರಿಗೆ, ನೊಂದವರಿಗೆ ಆಶಾದಾಯಕವಾಗಿ, ಉದಯೋನ್ಮುಖವಾಗಿ ಒಬ್ಬ ಯುವ ಪ್ರತಿಮೆ ಅರಳ್ತಾ ಇದೆ. ಅವರಿಗೆ ಒಂದು ದೇವರು ಇನ್ನಷ್ಟು ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಅವ್ರಿಗೆ. ಮತ್ತು ಅವರ ತಂಡ ಏನಿದೆ, ಅವ್ರ ಸೋದರ ರವಿಕುಮಾರ್ ಇರ್ಬೋದು, ಆ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಮನಸ್ಸು ಅವ್ರಿಗೆ ತುಂಬಾ ಇನ್ನಷ್ಟು ಹೆಚ್ಚಾಗ್ಲಿ. ಮತ್ತೊಮ್ಮೆ ಅವ್ರ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾ, ಇನ್ನಷ್ಟು ಬಡವರಿಗೆ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ದೇವರು ಅವ್ರಿಗೆ ಕೊಡ್ಲಿ, ಹೆಚ್ಚಿಲ್ಲ ಅಂತೇಳಿ ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮುರಳಿ ಮೋಹನ್ ವಕೀಲರವ್ರಿಗೆ ಜನ್ಮದಿನ ಶುಭಾಶಯ ತಿಳಿಸೋಕ್ ಬಂದಿದ್ದೀವಿ. ಮುಖ್ಯವಾಗಿ ನಮ್ಮ ವಕೀಲರು ತುಂಬಾ ಬಡವರು ಬಗ್ಗರಿಗೆ ತುಂಬಾ ಸಹಾಯ ಮಾಡ್ತಾರೆ. ಯಾರಾದ್ರೂ ಕಷ್ಟ ಅಂದ್ರೆ ಬಂದು ನಿಂತ್ಕೊಂಡು ಅವ್ರಿಗೇನ್ ಬೇಕು ಹೆಲ್ಪ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗ್ಲಿ. ಮಾಲೂರು ವಾರ್ಡ್ ನಂಬರ್ 27 ಆಗಿದೆ. ನಗರಸಭಾ ಸದಸ್ಯರಾಗ್ಲಿ, ಇಲ್ಲ ಚಾನ್ಸ್ ಸಿಕ್ಕಿದ್ರೆ ಅವ್ರ ಅಧ್ಯಕ್ಷರಾಗ್ಲಿ, ಅವ್ರಿಗೆ ಶುಭ ಹಾರೈಸ್ತಾ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ ಇದೀವಿ. ಥ್ಯಾಂಕ್ ಯು. ಇವತ್ತು ನಮ್ಮ ಮಾಲೂರು ತಾಲೂಕಿನ ಸಮಾಜ ಸೇವಕರು ಮತ್ತು ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ಪ್ರಖ್ಯಾತಿ ಹೊಂದಿದ್ದಾರೆ ನಮ್ಮ ಜಗದೀಶ್ ಗೌಡರು ವಕೀಲ್ ಸಾಬ್ ಅಂತ, ಅದೇ ರೀತಿ ನಮ್ಮ ಮಾಲೂರಿಗೆ ವಕೀಲ್ ಸಾಬ್ ಅಂತ ಪ್ರಖ್ಯಾತಿ ಆಗಿರ್ತಕ್ಕಂಥ ನಮ್ಮ ಮೋಹನ್ ಸರ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ತಾಯಿ ಭುವನೇಶ್ವರಿ ಮತ್ತು ಮಾಲೂರು ಮಾರಿಯಮ್ಮನು ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಲೋದಕ್ಕೆ ತಾಲೂಕಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಮಾಲೂರು ತಾಲೂಕು ವತಿಯಿಂದ ಮತ್ತು ಅವರ ಅಭಿಮಾನಿಗಳ ವತಿಯಿಂದ ನಾವು ಅವ್ರಿಗೆ ಶುಭ ಹಾರೈಸಿದೀವಿ. ಇನ್ನು ಮುಂದಿನ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಇದೇ ರೀತಿ 100 ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕು. ಅವ್ರ ಅಭಿಮಾನಿಗಳು ನಾವೆಲ್ಲ ಸೇರಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದೀನಿ. ಸರ್, ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಲಿ, ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲ ಆಗ್ಲಿ ಅಂತ ನಾನು ಅವ್ರಿಗೆ ಆಶಿಸ್ತೇನೆ. ನಮಸ್ಕಾರ. ನಮ್ಮಣ್ಣ ಆದಂತ ಮುರಳಿ ಮೋಹನ್ ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ದಿನ ನನ್ನ ಸ್ನೇಹಿತರು ಆದ ಮುರಳಿ ಮೋಹನ್ ಅಣ್ಣ ಅವರ ಅಭಿಮಾನಿಗಳು ಎಲ್ಲಾ ಸ್ನೇಹಿತರೆಲ್ಲ ಬಂದು ಹುಟ್ಟುಹಬ್ಬ ಆಚರಿಸಿ ಈ ತರ ಅದ್ದೂರಿಯಾಗಿ ಮಾಡಿರೋದಕ್ಕೆ ನಮ್ಮ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು ಹೇಳುತ್ತಾ, ಮತ್ತೆ ನಮ್ಮ ಅಣ್ಣ ಆದಂತ ಮುರಳಿ ಮೋಹನ್ ಅಣ್ಣ ಸಮಾಜಮುಖ ಕೆಲಸ ತುಂಬಾ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ ಅಂತ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ಎತ್ತರ ಮಟ್ಟಕ್ಕೆ ಬೆಳಿಲಿ ಅಂತ ಆಶಿಸ್ತೀವಿ. ಇನ್ನೇನ್ ಚೇಂಜಸ್ ಆಯ್ತಾ? ರಾಜಕೀಯವಾಗಿ ಇನ್ನ ಎತ್ತರ ಮಟ್ಟಕ್ಕೆ ಬೆಳಿಲಿ ಅಂತ ನಾವೆಲ್ಲರೂ ಮುರಳಿ ಮೋಹನ್ ಜೊತೆ ಇರ್ತೀರಿ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಈ ದಿನ ಬಹಳ ವಿಶೇಷವಾಗಿ ಮಾಲೂರು ತಾಲೂಕಿನಾದ್ಯಂತ ನನ್ನ ಸ್ನೇಹಿತರು ಹಾಗೂ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನ ಬಹಳ ಅದ್ದೂರಿಯಾಗಿ ಏನು ಆಚರಣೆ ಮಾಡಿದ್ದಾರೆ. ಇವತ್ತೊಂಥರ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ದಾರೆ. ನನಗೆ ಈ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಈ ಲೆವೆಲ್ಗೆ ಮಾಡ್ತಾರೆ ಇವರೆಲ್ಲ ಅಂತೇಳಿ ನನ್ನ ಗಮನಕ್ಕೂ ಕೂಡ ಇರಲಿಲ್ಲ. ಎಲ್ಲ ಸ್ನೇಹಿತರು, ಎಲ್ಲ ಅಭಿಮಾನಿಗಳು ಸೇರಿ ಬಹಳ ಅದ್ದೂರಿಯಾಗಿ ಏನು ಇವತ್ತು ನನ್ನ ಹುಟ್ಟುಹಬ್ಬವನ್ನ ಮಾಲೂರು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತೆ ಅವರ ಕೊಡ್ತಕ್ಕಂಥ ಪ್ರೀತಿ, ವಿಶ್ವಾಸ ನನಗೆ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಅವರು ತೋರಿಸ್ತಕ್ಕಂಥ ಪ್ರೀತಿಯಿಂದ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ. ಸೊ ಇದೇ ತರ ಪ್ರೀತಿ ವಿಶ್ವಾಸ ಅವರು ತೋರಿದ್ದೇ ಆದಲ್ಲಿ ನಾನು ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಮಾಲೂರು ತಾಲೂಕಿನಲ್ಲಿ ನನ್ನದೇ ಆದಂತಹ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಹೋಗ್ತೇನೆ. ಧನ್ಯವಾದಗಳು. ಎಲ್ಲ ಸ್ನೇಹಿತರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೇನೆ.
person you're calling is not answering. Please try later. ಥ್ಯಾಂಕ್ ಯು ಅಸ್ಗರ್ ಭಾಯ್, ನಿಮ್ಮ ಟೀಮು ಎಲ್ಲರಿಗೂ ಕೂಡ ನಮ್ಮ ಚಂದ್ರನಿಗೆ ಧನ್ಯವಾದಗಳು. ಚಂದ್ರಣ್ಣ ಮುಂದೆ ಬಾ. ನಮ್ದು ಆ ಲೈಟೇ ಗೊತ್ತಾಯ್ತಲ್ಲ, ಗೊತ್ತಾಯ್ತು. ಹಾಂ, ಇನ್ನೊಂದೆರಡು ಮಾತು ಮಾತಾಡ್ಬಿಡಿ. ಕ್ಲೀನಾಗಿ ಕ್ಯಾಪ್ಚರ್ ಆಗಲಿಲ್ಲ ಕೆಲಸ ಬಂದ. ಹೌದಾ? ನೋಡ್ರಿ ಎಷ್ಟು ಕ್ಲೀನಾಗಿ ಮಾಡಿಸ್ಕೊ ಬಂದರು ವಿಸಿಲ್ ಅಂತ ಕೇಳು, ವಿಸಿಲ್
ಆಗುತ್ತೆ. ನನಗಿಂತ ಜಾಸ್ತಿ ವೇಟ್ ಅವರೇ ಬರ್ರಿ ಈ ಕಡೆ ಓಯ್ ಹಾಕೊಂಬನೆ ನೀನು ಹಾಕೊಂಬನೆ. ಇಬ್ರು ಒಂದೇ ಫಿಲಮ್ ತಕೊಂಡ